ಈ ಕಣ್ಣಿಗೆ ಕಾಣ್ತಿರೋ ಇದನ್ನ ಏನ್ ಮಾಡ್ಬೇಕು ಮುಂದೊಂದು ದಿನ ಆ ಮನುಷ್ಯನಿಗೆ ಕಣ್ಣಿಗೆ ಕಾಣದ ಒಂದು ಜೀವಿ ಬಂದಿತ್ತು ಅಲ್ಲಿ ಲಭಿಸಿತು ಈ ಜೀವ ಕುಲವನ್ನು 4 ವರ್ಷದಿಂದ ಏನಾಗ್ತದೆ ಮನ ಕಣ್ಣಿಗೆ ಕಾಣದ ಒಂದು ಜೀವಿ ಮತ್ತು ಮಕ್ಕಳಿಗೆ ಏನ್ ಕೊಟ್ಟಿವಿ ಮಾಸ್ಕ್ ಕೊಂಡ ಹೆಂಡತಿ ಮಕ್ಕ ಗಂಡ ಕೊಡೋಲ್ಲ ಗಂಡ ಮಕ್ಕ ಹೆಂಡತಿ ಕೊಡೋಲ್ಲ ಮಕ್ಕಳ ಮಕ್ಕ ಕೊಡೋಲ್ಲ ಮಗಕ್ಕ ಮಾಸ್ಕ್ ಇನ್ನೊಂದು ಹೇಳ್ಯಾರ ಇಷ್ಟೊತ್ತಿಗೆ ಚರ್ಚೆ ಮಾಡಿದ್ವಿ ನಾವು ವಚನಗಳ ಮೂಲಕನೇ ಹೇಳಿದ್ವಿ ಇನ್ನೊಂದು ಹೇಳ್ಯಾರ ಅದು ಬಹಳ ಪ್ರಚಲಿತ ಆಗಿಲ್ಲ ಗಣಮಠ ಶಿವಗಳಿಂದ ಏನಂತ ಒಂದು ಬುಕ್ ಬರ್ತಾರ ನಮ್ಮ ಕಡೆ ಬಾರದವರು ಅದ್ರೊಳಗೆ ಹೇಳ್ಯಾರ ಅವರು ಯಜಮಾನ್ ಏನ್ ಹೇಳಿದಲ್ಲ ಅದನ್ನ ಹೇಳ್ಯಾರ 3 ವಾಕ್ಯ ಅವಾಗ ಕಟ್ಸ್ಕೊಂಡಾರ ಅವರು 12ನೇ ಶತಮಾನದೊಳಗೆ 20ನೇ ಶತಮಾನದಾಗ ಹಿಂಗಾಗ್ತಕ್ಕಂಥ ಎಳೆಯಲಾರದ ಎತ್ತು ಎಂತ ಎತ್ತು ಎಳೆಯ ಶಕ್ತಿ ಇಲ್ಲ ದುಡಿಯಲಾರದ ಮಗನೇನು ದುಡಿಯಕ ಶಕ್ತಿ ಇಲ್ಲ ಮೊಳಕೆ ಒಡೆಯಲಾರದ ಬೀಜ ಈ 3 ರೈತನ ಶುದ್ಧ ವೈರಿಗಳು ಗುಹೇಶ್ವರ ಒಂದು ಕಡೆ ಕಣ್ಣಿಗೆ ಕಾಣದ ಜೀವಿ ಬಂದು ತಲ್ಲನಿಸುತ್ತ ಈ ಮನುಕುಲವನ್ನು ಅಂತ ಒಂದು ಕಡೆ ಹೇಳಿದರು ಅದು ಸತ್ಯ ಗೊತ್ತು ಈಗ ನೋಡಿ ಏನ್ ಹೇಳಿದ್ರು ಒಕ್ಕಲ್ತನದೊಳಗೆ ಸ್ವಾತಂತ್ರ್ಯ ಸಿಕ್ಕಾಗ ನಾವು 30 ಕೋಟಿ ಇದ್ವಿ ದಂತಗಳು ಎಷ್ಟಿದ್ದು 150 ಇವತ್ತು ಏನಾಗೈತಿ ಅದಲ್ ಬದಲ್ ಕಚ್ಚಿ ಬದಲ್ ನಾವು 150 ಕೋಟಿ ಆಗಿದ್ವಿ ಅವ್ರು ಎಲ್ಲಿ ಬಂದವ 30 ಕೋಟಿ ಬಂದವ ಇಷ್ಟೆಲ್ಲ ಹೇಳೋದು ಮಾಡ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ನೇರವಾಗಿ ಬರುವುದಾದ್ರೆ ನಾವು ಇಷ್ಟು ಮುಟ್ಟಿಗೆ ಮಾಡಿದ್ವಿ ಅಂತಂದ್ರೆ ನಮ್ಮ ಕೈ ಎಷ್ಟೈತೆ ಅಷ್ಟ ಐತದ ಏನು ಹೃದಯ ನಾ ದಪ್ಪಿರ್ಬೋದು ಇನ್ನೊಬ್ಬ ಕುಳ್ಳಗೆ ಇರ್ಬೋದು ಇನ್ನೊಬ್ಬ 7 ಕೋಟಿ ಇರ್ಬೋದು ನಾವು ಕೈ ಮಾಡಿಸಿದಾಗ ಏನ್ ಕೋಟಿಗೆ ಇರ್ತದಲ್ಲ ಇಷ್ಟ ನಮ್ಗೆ ಇಲ್ಲಿ ಒಳಗ ಒಂದು ಯಂತ್ರ ಇದೆ ಅದು ಬಂದ ಅಂತಂದ್ರೆ ಹೋದಂಗ ಅದನ್ನ ಬಂದ್ ಮಾಡಬಾರದಂತ ಕೇಂದ್ರ ಸರ್ಕಾರ ಈ ಯೋಜನೆ ತಂದ ಯಾಕಂದ್ರೆ ನಮ್ಮ ಎತ್ತುವ ಶಕ್ತಿ ಹೆಚ್ಚಾಗಿ ಕಡಿಮೆ ಇದೆ ಬರೋದ್ರಿಂದ ಕಡಿಮೆ ಆಗಿ ನಮ್ಮ ಎತ್ತುವ ಶಕ್ತಿ ಒಂದು ಕ್ವಿಂಟಲ್ ರಾಶಿ ತಂದೆಯಲ್ಲ ಚಕಡ್ಯಾ ಬಾಗ್ಲ ಎದುರಿಸಿ ಇವ್ರು ಕರೆದ್ರೆ ಇವ್ರು ಕೈ ಹಿಡಿತಿದ್ರು ಅವ್ರ ಇವತ್ತು ಅವ್ರು ಕರೀರಿ ಅಲ್ಲಿ ಎರೆ ಮನವಳೆ ಮದುವೆ ಕೇಳಿ ಸುಳ್ಳ ದಾಟಿ ಹೋಗ್ತಾರ ಅವ್ರ ಇಂಥ ಪರಿಸ್ಥಿತಿ ಬಂದ್ರಿ ಅದಕ್ಕೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಎಣ್ಣೆ ಕಾಳು ಅದ್ರೊಳಗೆ ಶೇಂಗಾ ಕೂಡೋದಾದ್ರೆ 2 ಎಣ್ಣೆ ಕಾಳು ಬೆಳಲೇಬೇಕು ಒಂದು ರಾಣಿ ಇನ್ನೊಂದು ರಾಜ ಈಗ ಹೇಳ್ರಿ ನೀವು ರಾಜ ಆಗಿದ್ದು ಎಣ್ಣೆ ಕಾಳುಗಳ ರಾಜ ಯಾವುದು ಶೇಂಗಾ ಎಣ್ಣೆ ಕಾಳುಗಳ ರಾಣಿ ಯಾರು ನೋಡು 9 ಎಣ್ಣೆಕಾಳು ಈಗ ಹೊಸ ಎಣ್ಣೆಕಾಳು ಬಂದಾವ ಹತ್ತಿದ್ದೂ ಎಣ್ಣೆ ತೆಗಿತಾರ ಅಂತ ಹೇಳಿದ್ರು ಸಾಹೇಬರು ಬಂಜಾಳದಿಂದ ಎಣ್ಣೆ ತೆಗಿತಾರ ಇನ್ನು ಬೇರೆ ಬೇರೆ ಇದರಿಂದ ಎಣ್ಣೆ ತೆಗಿತಾರೆ ಈಗ ಬಟ್ ಮೂಲಭೂತವಾಗಿ ಎಷ್ಟಿದ್ದು 8+8 ಎಣ್ಣೆಕಾಳು ಅದ್ರ ಜೊತೆಗೆ ಇನ್ನೊಂದು ಎಣ್ಣೆಕಾಳು ಇರ್ತದೆ ಅದು ನಾವು ಆರೋಗ್ಯಕ್ಕೆ ಉಪಯೋಗ ಮಾಡ್ತಿರ್ಕಿಲ್ಲ ನಮ್ಮ ದಿನನಿತ್ಯ ಚಟುವಟಿಕೆಗೆ ಅದು ಬೇಕಾಗ್ತಿತ್ತ ಮುಂಜಾನೆ ಎದ್ದು ಹೊರಗೆ ಬಿಟ್ಟಿ ಅಂತಂದ್ರೆ ನಗ ಹುಡಿದ್ವಿ ಹೆಗಲ ಮೇಲೆ ಅಂತಂದ್ರೆ ಚಕಡಿ ಸಭೆ ಬಂದಿರೋ ಚಕಡಿಗೆ ಏನಂತೀವಿ